ನಮಸ್ತೆ ಫ್ರೆಂಡ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಸ್ಪೆಷಲ್ ರೆಸಿಪಿ, ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮಧ್ಯಾಹ್ನ, ಬೆಳಗ್ಗೆ, ಸಂಜೆ ಈ ಚಟ್ನಿನೇ ಹಾಕ್ಕೊಂಡು ಊಟ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈಗ ನೆಗಡಿ ಆದಾಗ, ನಾಲಿಗೆ ಕೆಟ್ಟೋದಾಗಲೂ ತುಂಬ ಚೆನ್ನಾಗಿರುತ್ತೆ, ಬಾಯಿಗೂ ಅಷ್ಟೇ ಟೇಸ್ಟ್ ಕೊಡುತ್ತೆ. ಯಾವ ಚಟ್ನಿ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 10ರಿಂದ 12 ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇಲ್ಲ. ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ 1 ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಹೀರೆಕಾಯಿನ ನಾನು ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈಗ ಸಣ್ಣಗೆ ಹೆಚ್ಚ್ತೀನಿ. ಮತ್ತು ಈರುಳ್ಳಿನೂ ಸ್ವಲ್ಪ 1ರಲ್ಲಿ 4 ಭಾಗ ಹೆಚ್ಚಿಡ್ತೀನಿ. ಮತ್ತು ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ನಾನು ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ. ಟೊಮೊಟೊನೂ ಅಷ್ಟೇ 1ರಲ್ಲಿ 4 ಭಾಗ ಮಾಡಿಟ್ಟಿದ್ದೀನಿ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ಇದು ಮಾಡ್ತೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಈಗ ಪಾತ್ರೆ ಕಾದ್ಮೇಲೆ ನಾನು ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆನೇ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಮೇಲೆ ನಾನು ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ನೀಟಾಗೆಲ್ಲ ಹುರ್ಕೋಬೇಕು. ಮತ್ತು ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈಗ ನಾನು ಹೀರೆಕಾಯಿನ ಹಾಕ್ತಾಯಿದ್ದೀನಿ ನೋಡಿ, ಕಟ್ ಮಾಡಿರೋದ. ಚೆನ್ನಾಗಿ ಕೈ ಆಡಿಸ್ಬೇಕು, ನೀಟಾಗೆಲ್ಲ ಹುರ್ಕೋಬೇಕು. ಮತ್ತು ಇಲ್ಲಿ ನಾನು 10ರಿಂದ 12 ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ನೀಟಾಗಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು ಇದನ್ನು. ಈಗ ನೆಗಡಿ ಆದಾಗ, ನಮಗೆ ಬಾಯಿ ಕೆಟ್ಟೋದಾದಾಗ, ಬಾಯಿಗೆ ಏನು ರುಚಿ ಕೊಡ್ತಾ ಇಲ್ಲ ಅಂದಾಗ ಈ ಚಟ್ನಿನ ಒಂದು ಸಲ ನೀವು ಟ್ರೈ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಯಿಗೂ ಅಷ್ಟೇ ಟೇಸ್ಟ್ ಕೊಡುತ್ತೆ. 2 ರೊಟ್ಟಿ ತಿನ್ನೋರು ಪಕ್ಕ ಹೇಳ್ತೀನಿ, ನಾನು 4 ರೊಟ್ಟಿ ತಿಂತಾರೆ. ಇಲ್ಲಿ ನಾನು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಎಲ್ಲ ನೀಟಾಗಿ ಇದು ಮಾಡ್ಕೋಬೇಕು, ಹುರ್ಕೋಬೇಕು. ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಈ ಚಟ್ನಿ ಮಾಡಿದ್ರೆ ನೀವು ಪಲ್ಯ ಮತ್ತು ಸಾಂಬಾರು ಬೇಡ, ನನಗೆ ಈ ಚಟ್ನಿನೇ ಬೇಕು ಸಾಕು ಅಂತಲೂ ಅಂತೀರ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ. ಈಗ ಅದನ್ನು ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ಇಲ್ಲಿ ತರಿಯಾಗಿ ಇರಬೇಕು. ನೋಡಿ, ಇಷ್ಟಾದರೆ ಸಾಕು. ತರಿಯಾಗೇ ಇರಬೇಕು, ಜಾಸ್ತಿ ಪೇಸ್ಟ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಇಷ್ಟಾದರೆ ಸಾಕು. ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೇಕು, ಇಲ್ಲಾಂದರೆ ಬೇಡ ಅಂದರೆ ಹಾಗೆ ರೊಟ್ಟಿ ಜೊತೆನೂ ತಿನ್ಬೋದು, ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು. ಈಗ ನಾನು ಆವಾಗಲೇ ಹೀರೆಕಾಯಿ ಹುರ್ಕೊಂಡಿರೋ ಪಾತ್ರೆಗೇ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಈಗ ಇದಕ್ಕೆ ಒಗ್ಗರಣೆಗೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಫ್ರೆಶ್ ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಇಷ್ಟನ್ನು ಒಂದೇ ಸಲಕ್ಕೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಹಸಿ ವಾಸನೆ ಹೋಗೋ ಗಂಟನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ.
ನೋಡಿ ಈಗ ನಾನು ಎಲ್ಲ ನೀಟಾಗಿ ಫ್ರೈ ಮಾಡಿದೆ. ಇದಾದಮೇಲೆ ನಾನೀಗ ರುಬ್ಬಿರೋವಂಥ ಆವಾಗಲೇ ಹೀರೆಕಾಯಿ ರುಬ್ಬಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ. ಸ್ವಲ್ಪ ನಾವು ಎಣ್ಣೆಲೆ ಸ್ವಲ್ಪ ಬಾಡಿಸ್ಕೋಬೇಕು. ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಎಣ್ಣೆಲೆ ಬಾಡಿಸ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ಇಷ್ಟಾದರೆ ಸಾಕು. ನೋಡಿ ಈಗ ರೆಡಿ ಆಯಿತು ಹೀರೆಕಾಯಿ ಚಟ್ನಿ. ನಾನು ಇದಕ್ಕೆ ರೊಟ್ಟಿ ಮಾಡಿದ್ದೆ, ಬಿಸಿ ಬಿಸಿ ರೊಟ್ಟಿ ಮತ್ತು ಹೀರೆಕಾಯಿ ಚಟ್ನಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ನೋಡಿ ಇಲ್ಲಿ ನಾನು ರೊಟ್ಟಿ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ ಚಟ್ನಿನ. ಬಿಸಿ ಬಿಸಿ ರೊಟ್ಟಿ ಮತ್ತು ಚಟ್ನಿ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಅದರ ಟೇಸ್ಟ್ ನಾನು ತಿಂದೊಳಗೆ ನನಗೆ ಗೊತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ಗೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು. ಮತ್ತೆ ಬರ್ತೀನಿ ಬೇರೆ ರೆಸಿಪಿಯೊಂದಿಗೆ.